ಕಲಿಯುಗದ ದೈವ ಬೇಡಿದ್ನೆಲ್ಲ ನೀಡೋ ಕಾಮಧೇನು. ಇವಾಗ ಜೀವಂತವಾಗಿ ಕಲಿಯುಗದಲ್ಲಿ ಮನುಷ್ಯರು ಕಷ್ಟಗಳನ್ನ ಕಳೀತಾ ಇರೋದೇ ರಾಯರು ಅಂತ ನಾನು ನಂಬಿದ್ದೀನಿ. ಅದೇ ಸತ್ಯವಾದ ಮಾತು. ಮಾಡಿದ ಪಾಪ ಯಾರ ತಾತನ ಗಂಟು, ಯಾರ ತಾತನ ಗಂಟು, ಹೇಳು ರಾಘವೇಂದ್ರ ಎಲ್ಲಿದ್ದೇವೇನು ಹೇಗಿದ್ದೇವೇನು ರಾಘವೇಂದ್ರ. ನಾವು ಕನಕಪುರ ರೋಡಿಂದ ಬಂದಿರೋದು. ಇದು ಇನ್ಸ್ಟಾಗ್ರಾಮ್ ರೀಲಲ್ಲಿ ನಾವು ತುಂಬ ನೋಡ್ತಿದ್ದೋ, ಬರಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಬರೋಕ್ಕೆ ನಮಗೆ ಟೈಮ್ ಕೂಡ ಬಂದಿರಲಿಲ್ಲ. ಇವಾಗ ರಾಯರ ಆಶೀರ್ವಾದದಿಂದ ಬಂದು ತುಂಬ ದರ್ಶನ ಮಾಡಿಕೊಂಡು ನಮ್ಮ ಕೋರಿಕೆನೆಲ್ಲ ಬೇಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಒಳ್ಳೆಯದಾಗಿದೆ. ತುಂಬ ಶಕ್ತಿ ಇರೋದ್ರಿಂದ ನಮ್ಮನ್ನೆಲ್ಲರನ್ನೂ ಕುಟುಂಬ ಸಮೇತರಾಗಿ ಕರೆಸ್ಕೊಂಡಿದ್ದಾರೆ ರಾಯರು. ಅದೇ ನಮಗೆ ಖುಷಿಯಾಗಿದೆ. ಅದನ್ನೇ ಸಂಕಲ್ಪ ಮಾಡ್ಕೊಂಡಿರೋದ್ರಿಂದ ನಮ್ಮ ಮನೆ ಕೆಲಸ ನಡೀತಾ ಇದೆ. ಏನು ತೊಂದರೆ ಇಲ್ಲದೆ ಮುಗಿಸ್ಕೊಟ್ರು. ತುಂಬ ಸಂತೋಷ. ಕಲಿಯುಗದ ದೈವ ಬೇಡಿದ್ನೆಲ್ಲ ನೀಡೋ ಕಾಮಧೇನು. ಇವಾಗ ಜೀವಂತವಾಗಿ ಕಲಿಯುಗದಲ್ಲಿ ಮನುಷ್ಯರು ಕಷ್ಟಗಳನ್ನ ಕಳೀತಾ ಇರೋದೇ ರಾಯರು ಅಂತ ನಾನು ನಂಬಿದ್ದೀನಿ. ಅದೇ ಸತ್ಯವಾದ ಮಾತು. ಅವರು ಪೂರ್ವಜನ್ಮದ ಪಾಪಗಳು ಕಲಿಯೋವರೆಗೂ ರಾಯರ ಬಗ್ಗೆ ಅವ್ರಿಗೆ ತಿಳ್ಕೊಳಕ್ಕಾಗಲ್ಲ. ನಾವೆಲ್ಲ ಕಳೆದಿದ್ದೀವಿ. ದರ್ಶನ ನಮಗೆ ಸಿಗ್ತಾ ಇದೆ ಅಂದರೆ ಅದರ ರಾಯರ ಮಹಿಮೆ ಇರೋದ್ರಿಂದನೇ ನಾವು ಇಲ್ಲಿಗೆ ಬರೋಕ್ಕೆ ಸಾಧ್ಯ ಆಗಿದೆ. ಕರ್ಸ್ಕೋಬೇಕಾಗಿತ್ತು, ಕರೆಸ್ಕೊಂಡು ದರ್ಶನ ಕೊಟ್ಟಿದ್ದಾರೆ ನಮಗೆ. ಪ್ರತಿ ಸಾರಿನೂ ಹೀಗೆ ಕರೆಸ್ಕೊಂಡು ನಮಗೆ ದರ್ಶನ ಕೊಟ್ಟರೆ ನಮ್ಮ ಜನ್ಮ ಪಾವನ ಆಗುತ್ತೆ. ರಾಯರ ಭಕ್ತರಿಗೆ ಎಲ್ಲರೂ ಬಂದು ದರ್ಶನ ಮಾಡಿ ಈ ಕಲಿಯುಗದಲ್ಲಿ ಅಧರ್ಮ ಬಿಟ್ಟು ಧರ್ಮವಾಗಿ ನಡ್ಕೊಂಡ್ರೆ ಸದಾ ರಾಯರು ನಮ್ಮ ಬೆನ್ನಿಂದೆ ಕಾವಲವಾಗಿರ್ತಾರೆ. ಎಲ್ಲರಿಗೂ ಹಿಡಿದಿದ್ದಾರೆ ಸರ್, ಯಾರನ್ನೂ ಕೈ ಬಿಟ್ಟಿಲ್ಲ, ಎಲ್ಲರನ್ನೂ ಹಿಡಿದಿದ್ದಾರೆ. ಅದು ನಮ್ಗೆ ಅನುಭವಕ್ಕೆ ಬರೋಕ್ಕೆ ಸ್ವಲ್ಪ ತಡವಾಗುತ್ತೆ. ತಡ ಆದರೂ ಪರವಾಗಿಲ್ಲ, ರಾಯರು ನಮ್ಮ ಜೊತೆ ಸದಾ ಇರ್ತಾರೆ.